ಡೈಲಿ ವ್ಲಾಗ್ ಮಾಡಲಿಲ್ಲ ಇಷ್ಟರವರೆಗೆ, ಖಾಲಿ ಶಾರ್ಟ್ಸ್ ಆಗ್ತಾಯಿದ್ದೆ. ಸ್ಟಾರ್ಟಿಂಗಲ್ಲಿ ಆಗ್ತಾ ಇರುವಾಗ ಶಾರ್ಟ್ಸ್ ಎಲ್ಲ ಒಳ್ಳೆ ರೀಚ್ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಸೊ ಐ ಥಾಟ್ ಇನ್ಮೇಲೆ ಏನಾದರೂ ಡೈಲಿ ಕಂಟೆಂಟ್ ಸಿಗ್ತಾ ಇರುತ್ತೆ. ಇವಾಗ ಊರಲ್ಲಿ ಇದ್ದೀನಿ, ಅದಕ್ಕೋಸ್ಕರ ಡೈಲಿ ಇದರಲ್ಲೇ ಮುಂದುವರಿಯೋಣ ಅಂತ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇನ್ನಷ್ಟು ಟ್ರಾವೆಲ್ ವೀಡಿಯೋಸ್ ಮತ್ತು ಕುಕ್ಕಿಂಗ್ ವೀಡಿಯೋಸ್, ಅದರೊಟ್ಟಿಗೆ ಇದೇ ಥರ ಡೈಲಿ ವ್ಲಾಗ್ಸ್ ಅಂದರೆ ಶೂಟಿಂಗ್ ಹೋಗೋದು, ಅದನ್ನೆಲ್ಲ ತೋರಿಸಬೇಕು ಅಂತ ಯೂಟ್ಯೂಬಲ್ಲಿ ಮುಂದುವರಿಯೋಣ ಅಂತ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗ್ ಜರ್ನಿಯಲ್ಲಿ. ಬಟ್ ಅದು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ರೀಚ್ ಸಿಗ್ತಾ ಇದೆ ಇವಾಗ. ಮತ್ತೆ ಸ್ಲೋ ಆಗಿ ಯೂಟ್ಯೂಬ್ಗೆ ಬಂದು ಡೈಲಿ ವೀಡಿಯೋಸ್ ಅಥವಾ ಒಂದೊಂದು ಒಳ್ಳೆ ಟ್ರಾವೆಲ್ ಅಥವಾ ಟ್ರಾವೆಲ್ ರಿಲೇಟೆಡ್ ಅಥವಾ ಫುಡ್ಡು ಟ್ರಾವೆಲ್ ಎರಡೂ ಮುಖ್ಯ ಅಲ್ವಾ. ಟ್ರಾವೆಲ್ ಮಾಡುವಾಗ ಫುಡ್ ಮುಖ್ಯ ಅಲ್ವಾ, ಅದಕ್ಕೋಸ್ಕರ ನೋಡೋಣ ಏನೆಲ್ಲಾಗುತ್ತೆ ಅಂತ. ಇದೇ ಥರ ಒಂದೊಂದು ಡೈಲಿ ಒಂದೊಂದು ಅಪ್ಡೇಟ್ಸ್ ಕೊಡಬೇಕು ಅಂತ ತುಂಬ ದಿನದಿಂದ ಮಾಡ್ತಾಯಿದ್ದೆ. ಸೊ ಇವತ್ತು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮತ್ತೆ ನಾಳೆ ರಿಗ್ರೆಟ್ ಮಾಡ್ಬೋದು. ಅಂದರೆ ನಾನು ಒಂದು 5 ವರ್ಷ ಆಯಿತು ಬೇರೆಯವರೆಲ್ಲ ವ್ಲಾಗಿಂಗ್ ಮಾಡೋದು ನೋಡಿ ಉಂಟಲ್ಲ, ನನಗೂ ಇದೇ ಥರ ಯಾವಾಗ ಸ್ಟಾರ್ಟ್ ಮಾಡೋದು ಅಂತ. ಬಟ್ ಇಷ್ಟರವರೆಗೆ ಆಗಲಿಲ್ಲ. ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಯಾಕಂತ ಹೇಳಿದರೆ ಪರವಾಗಿಲ್ಲ, ಜನರು ನಮ್ಮ ಒಂದು ಗುರುತು ಹಿಡಿತಾ ಇದ್ದಾರೆ ಅಥವಾ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಕಮೆಂಟ್ ಸೆಕ್ಷನ್ ನೋಡಿದರೆ ಗೊತ್ತಾಗ್ಬೋದು, ಎಲ್ಲ ಪಾಸಿಟಿವ್ ರೆಸ್ಪಾನ್ಸೇ ಬರ್ತಾ ಇದೆ. ಇವಾಗ ಯಾದರೂ ಫ್ಯಾಮಿಲಿಯವರು ಸಿಕ್ಕಿದರೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇದೆಯಾ, ಸಪೋರ್ಟ್ ಮಾಡ್ತೀವಿ ಹಾಗೆ ಹೇಳುವಾಗ ಉಂಟಲ್ಲ, ನಮಗೂ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಇನ್ನು ಮುಂದೆ ಒಳ್ಳೆ ವೀಡಿಯೋ ಕೊಡಬೇಕು, ಜನರಿಗೆ ಯಾವುದೇ ಒಂದು ನೆಗೆಟಿವ್ ಇಲ್ಲದಿರುವ ಹಾಗೆ ಒಂದು ಸಮಾಜದಲ್ಲಿ ಒಳ್ಳೆಯ ಮೆಸೇಜ್ ಕೊಡಬೇಕು, ಅಥವಾ ಯಾರಿಗಾದರೂ ಉಪಕಾರ ಆಗುವ ಹಾಗೆ ಒಂದು ಒಳ್ಳೆ ಟ್ರಾವೆಲ್ ಕಂಟೆಂಟ್ ಕೊಡಬೇಕು. ಇಲ್ಲದಿದ್ದರೆ ಫುಡ್ ರಿಲೇಟೆಡ್ ಆಗಿರುವ, ಅಂದರೆ ನಾನು ಫುಡ್ ಜಾಸ್ತಿಯಾಗಿ ಯಾಕೆ ಮಾಡೋದು ಅಂತ ಹೇಳಿದರೆ, ನಾನೊಂದು 6 ಇಯರ್ಸ್ ಆಯಿತು ಈ ಒಂದು ಫುಡ್ ಇಂಡಸ್ಟ್ರಿಯಲ್ಲಿ ಬಂದು. ಫುಡ್ ಇಂಡಸ್ಟ್ರಿ ನನಗೆ ಸುಮಾರು ಪಾಠ ಕಲಿಸಿದೆ, ಸುಮಾರು ಕಲಿತಾ ಹೋಗಿದ್ದೀನಿ ನಾನು. ಸ್ಟಾರ್ಟಿಂಗಲ್ಲಿ ಒಂದು ಕೆಫೆ ಓಪನ್ ಮಾಡಿ ಅದೊಂದು 5-6 ವರ್ಷ ರನ್ ಮಾಡಿ ಅದರಿಂದ ಸ್ವಲ್ಪ ಲಾಸ್ ಆಗಿ, ಅಂದರೆ ನನ್ನ ಪರ್ಸ್ನಲ್ ರೀಸನಿಂದನೇ ಲಾಸ್ ಆಯಿತು. ಯಾಕೆಂತ ಹೇಳಿದರೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಒಂದು ಸಣ್ಣ ಇರುವ ಐಡಿಯಾ ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ಯಾವತ್ತೂ ಕೆಫೆ ರನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಾಸ್ ಆಯಿತು ಅಂತ ನಾನು ಮನೇಲೇನೋ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಟ್ರಾವೆಲ್ ಮಾಡಿದೆ, ಸುಮಾರು ಫುಡ್ಗಳನ್ನು ಕಲಿತೆ, ಕೆಲವೊಂದು ಕಡೆ ಕೆಲಸಕ್ಕೆ ನಿಂತೆ. 1-2 ಪ್ಲೇಸಲ್ಲಿ ಸ್ಯಾಲ್ರಿ ಇಲ್ಲದೇ ಕೇವಲ ಕಲೀಲಿಕ್ಕೆ ಅಂತಲೇ ಹೋಗಿದ್ದೆ. ತುಂಬ ಸಲ ಎಷ್ಟೋ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ ಅವ್ರ ಹತ್ರ ಒಂದೊಂದು ಐಡಿಯಾಸ್ ಕೇಳೋದು, ಅಥವಾ ಕಸ್ಟಮರ್ ಹೇಗಿದ್ದಾರೆ, ರೆಸ್ಪಾನ್ಸ್ ಹೇಗಿದೆ, ಅಥವಾ ಅವರ ಸ್ಟೋರಿ ಹೇಗೆ ಸ್ಟಾರ್ಟ್ ಮಾಡಿದ್ದು, ಜರ್ನಿ ಸ್ಟಾರ್ಟ್ ಮಾಡಿದ್ದು ಹೇಗೆ, ಅಥವಾ ಇವಾಗ ಹೇಗೆ ಹೋಗ್ತಾ ಇದೆ ಅಂತ ಒಂದೊಂದು ಟಿಪ್ಸ್ನ ಐಡಿಯಾಸ್ನ ಕೇಳಿ ಉಂಟಲ್ಲ ಸುಮಾರು ಟ್ರಾವೆಲ್ ಮಾಡಿದೆ. ಸೊ ಒಂದು ಫೀಲ್ಡಲ್ಲಿ ಕೆಲಸ ಮಾಡುವಾಗ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಇದರಿಂದ ನಾನು ಕಲಿತೆ. ಇನ್ನು ಮುಂದೆ ಡೈಲಿ ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಟ್ರಾವೆಲ್ ಮತ್ತು ಫುಡ್ ಇಂಡಸ್ಟ್ರಿನ ಹೇಗೆ ಒಟ್ಟಿಗೆ ಬ್ಯಾಲೆನ್ಸ್ ಮಾಡಿ ಹೋಗ್ಬೋದು ಅಂತ ಸ್ವಲ್ಪ ನನಗೆ ಗೊತ್ತಿರುವಂತಹ ಟಿಪ್ಸ್ಗಳನ್ನು ಹೇಳಿಕೊಡ್ತೀನಿ. ಈ ಥರ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೆಫೆ ಯಾರಿಗಾದರೂ ರನ್ ಮಾಡ್ತಾ ಇದ್ದರೆ ಅವರಿಗೆ ಒಂದು ಟಿಪ್ಸ್ ಐಡಿಯಾಸ್ ಕೊಡ್ತಾ ಹೀಗೆ ಮುಂದುವರಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಸಪೋರ್ಟ್.